ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ಯಾರು ಹೇಗೆ ಎಂದು ತಿಳಿದ ಮೇಲೆ ಅವರ ನಿಜ ರೂಪವನ್ನು, ನಿಜ ಸ್ಥಿತಿಯನ್ನು ಸ್ವೀಕರಿಸುವುದೇ ಉತ್ತಮ. ಜನರು ಬದಲಾಗುತ್ತಾ ನೀನು ತನ್ನನ್ನು ಬದಲಾಯಿಸಿಕೊಳ್ಳಬೇಕೆಂದಿಲ್ಲ. ಆದರೆ ಇರುವ ಸತ್ಯವನ್ನು ಸ್ವೀಕರಿಸಿದರೆ ಸಾಕು. ನಿನ್ನಲ್ಲಿ ಉತ್ತಮವಾದ ಅಗತ್ಯವಿರುವ ಬದಲಾವಣೆಗಳು ತಾನಾಗಿಯೇ ಆಗುತ್ತವೆ. ಯಾರೂ ಕೆಟ್ಟವರಲ್ಲ. ಜನರು ತಮ್ಮ ಸಂದರ್ಭಗಳ ಕಾರಣವಾಗಿ ಅವರ ನಿಜ ಗುಣವನ್ನು ತೋರಿಸುತ್ತಾರೆಯಷ್ಟೇ. ಮನಸ್ಥಿತಿಯಲ್ಲಿ ಬಲವಿದ್ದರೆ ಎಲ್ಲರೂ ಒಳ್ಳೆಯವರೇ. ಎಲ್ಲರೂ ಒಳ್ಳೆಯವರಾಗಲು ಎಲ್ಲರ ಮನಸ್ಸಿನಲ್ಲಿ ಬಲವಿರಲಿ, ಅವರಿಗೆ ತಮ್ಮ ಮೇಲೆ ಪ್ರೀತಿ ಇರಲಿ, ಅವರಿಗೆ ಜ್ಞಾನವಿರಲಿ ಎಂದು ಪ್ರಾರ್ಥಿಸು. ಮನುಷ್ಯನಿಗೆ ತನ್ನ ಕಾರ್ಯಗಳ, ಮಾತುಗಳ, ಆಲೋಚನೆಗಳ ಪರಿಣಾಮ ಮತ್ತು ಫಲದ ಜ್ಞಾನವಿದ್ದರೆ ಸರಿಯಾದ ಮಾರ್ಗದಲ್ಲೇ ನಡೆಯುತ್ತಾನೆ. ಜೀವನ ಹಲವಾರು ಅವಕಾಶಗಳನ್ನು ನೀಡುತ್ತದೆ. ಎಲ್ಲರ ಹಿತವನ್ನು ಬಯಸಿ ಒಳ್ಳೆಯದನ್ನು ಮಾಡುವ ಅವಕಾಶ, ಅದೇ ಸಮಯ ಬೇರೆಯವರ ಅಹಿತದಲ್ಲಿ ತನ್ನ ಹಿತವನ್ನು ಮಾತ್ರವೇ ಬಯಸುವ ಅವಕಾಶ. ಯಾವ ಅವಕಾಶವನ್ನು ಬಿಡುವೆಯೋ, ಯಾವುದನ್ನು ಉಪಯೋಗಿಸಿಕೊಳ್ಳುವೆಯೋ ಅದೇ ನಿನ್ನ ಪಾಪ ಅಥವಾ ಪುಣ್ಯವಾಗುತ್ತದೆ. ಪುಣ್ಯಗಳ ಸಂಪಾದನೆ ನಿನಗೆ ಎಲ್ಲ ತರಹದ ಸಂಪಾದನೆಗಳನ್ನು ತಂದುಕೊಡುತ್ತದೆ. ನನ್ನ ಮಗುವೆ, ನಿನ್ನ ಮೇಲೆ ನಾನು ಅಪಾರವಾದ ನಂಬಿಕೆಯನ್ನು ಹೊಂದಿರುವೆನು. ನಿನ್ನ ನಿರ್ಧಾರ ಸರಿಯಾಗಿಯೇ ಇರುತ್ತದೆ. ಧೈರ್ಯವಾಗಿ ಮುನ್ನಡಿ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.